ಈಗ ನಾವು ಪುಣೆ ಬಂದು ರೀಚ್ ಆಗೇವಿ. ಇಲ್ಲಿಂದ ಈಗ ಪುಣೆ ರೈಲ್ವೆ ಸ್ಟೇಷನ್ ಹೊಂಟೇವಿ. ಅಲ್ಲಿ ಪುಣೆ ದರ್ಶನ್ ಬಗ್ಗೆ ಇನ್ಫಾರ್ಮೇಷನ್ ತಗೊಂಡು ನಾವು ಮತ್ತೆ ಅಲ್ಲಿಂದ ನಮ್ಮ ಕಸಿನ್ ಮನೆ ಐತಿ ಅಲ್ಲಿ ಹೊಂಟೇವಿ. ಫೈನಲಿ ಮುಂಜಾನೆ ಲಘು ಎದ್ದು ದೇವ್ರ ದರ್ಶನ ಮಾಡ್ಕೊಂಡು 12 ಗಂಟೆಗೆ ಬಸ್ ಇತ್ತು. ಅಲ್ಲಿಂದ ಬಿಟ್ಟು ಈಗ ಆಲ್ಮೋಸ್ಟ್ 5:30 6 ಗಂಟೆ ಆಗಕ್ಕೆ ಬಂದೈತಿ. ಈಗ ರೀಚ್ ಆದ್ವಿ. ರೀಚ್ ಆಗಿ ಪುನಃ ಟ್ರಾಫಿಕ್ನಾಗ ನಿಂತೇವಿ. ಇಲ್ಲಿ ಹೆಂಗೆ ಚಲೋ ಇದೆ? ಮಹಾರಾಷ್ಟ್ರಕ್ಕೆ ಬಂದೇವಿ. ಅದ್ರಾಗ ಪುನಾದಾಗ ಅಂದ್ಕೊಳ್ಳಿ ವಡಾಪಾವ್ ಆರ್ಡರ್ ಮಾಡೇವಿ. ಅದನ್ನ ತಿನ್ನತ್ತೇವಿ. The next morning. ಎಸ್, ನಾವು ಸ್ವಲ್ಪ ದಿವಸದ ಹಿಂದೆ ಪುನಾಕ್ಕೆ ಹೋಗಿದ್ವಿ. ಸೊ ನಿಮಗೆ ಈ ವಿಡಿಯೋ ಮುಖಾಂತರ ಪುನಾ ಒಳಗೆ ಏನೇನು ಪ್ಲೇಸಸ್ ಫೇಮಸ್ ಅದಾವ, ಪುನಾ ಆಜು ಬಾಜು ಏನೇನು ಪ್ಲೇಸಸ್ ನೋಡೋಕೆ ಸಿಗ್ತಾವ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಎಂಡ್ ಮಟ್ಟ ನೋಡ್ರಿ. ನಾವೀಗ ಫಸ್ಟ್ ಬಂದಿರೋದು ತೇವೂರು ಒಳಗಿಂದ ಚಿಂತಾಮಣಿ ಗಣಪತಿ ಮಂದಿರಕ್ಕೆ. ಚಿಂತಾಮಣಿ ಗಣಪತಿ ಎಲ್ಲೈತಪ್ಪ ಅಂತಂದ್ರೆ ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಒಳಗೈತಿ. ಆಮೇಲೆ ಇದು ತೇವೂರ್ನಾಗ ಐತಿ. ಪುನಾದಿಂದ 25 ಕಿಲೋಮೀಟರ್ ಆಗ್ತೈತಿ ನೋಡ್ರಿ. ಇದು ಅಷ್ಟವಿನಾಯಕದೊಳಗೆ ಒಂದು. ಆಮೇಲೆ ಇದು 5ನೇ ಅಷ್ಟವಿನಾಯಕ. ಏನಂತಂದ್ರೆ ಚಿಂತಾಮಣಿ ಗಣಪತಿದ ಹೆಂಗಂದ್ರೆ ಭಕ್ತರ ಚಿಂತೆಗಳನ್ನು ದೂರ ಮಾಡ್ತಾರೆ, ಆಮೇಲೆ ಅವ್ರ ಇಷ್ಟಾರ್ಥಗಳನ್ನೆಲ್ಲ ಪೂರೈಸ್ತಾರಂತ ಹೇಳಿ ನಂಬ್ಯಾರ ನೋಡ್ರಿ ಎಲ್ಲರೂ. ಏನಂತಂದ್ರೆ ಕಪಿಲ ಮುನಿಗಳಿಗೆ ಚಿಂತಾಮಣಿ ರತ್ನವನ್ನು ಮರಳಿ ಪಡೆಯಲು ಗಣಪತಿ ಸಹಾಯ ಮಾಡಿದ ಪೌರಾಣಿಕ ಹಿನ್ನೆಲೆ ಐತಿ ನೋಡ್ರಿ. ಕಪಿಲ ಮುನಿಯು ಗಣಪತಿಯನ್ನು ಪ್ರಾರ್ಥಿಸಿದಾಗ ಗಣಪತಿಯು ರಾಜಗಣನಿಂದ ಚಿಂತಾಮಣಿ ರತ್ನವನ್ನು ಪಡೆದು ಮುನಿಗೆ ನೀಡಿದನು. ಈ ದೇವಾಲಯದ ವಿಗ್ರಹ ಏನೈತಲ್ಲ ಅದು ತಾನೇ ಉದ್ಭವಿಸಿದ್ದಂತ ಹೇಳಿ ನಂಬಲಾಗೈತಿ. ಪೇಶ್ವೆ ಮಾಧವರಾವ್ ಅವರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು ಮತ್ತು ದೇವಾಲಯದ ಗೋಪುರವನ್ನು ನಿರ್ಮಿಸಿದರು. ಮಹಾರಾಷ್ಟ್ರದ ತೇವೂರ್ ಹೊರತಾಗಿ ಉಜ್ಜಯಿನಿಯಲ್ಲಿಯೂ ಪ್ರಸಿದ್ಧ ಚಿಂತಾಮಣಿ ಗಣಪತಿ ಐತಿ. ಆಮೇಲೆ ಮುಂಬೈನ ಚಿಂಚ್ಪ್ಲೋಕ್ಲಿಯಲ್ಲಿ ಕೂಡ ಜನಪ್ರಿಯ ಚಿಂತಾಮಣಿ ಗಣೇಶೋತ್ಸವವನ್ನು ಆಚರಿಸ್ತಾರೆ. ನಾವು ಎಲ್ಲ ಕಡೆ ಅಡ್ಡಾಡ್ಬೇಕಂತ ಹೇಳಿ ಒಂದು ಕಾರ್ನ ಮಾಡ್ಕೊಂಡಿದ್ವಿ. ಸೊ ನಿಯರ್ ಬೈ ಪ್ಲೇಸಸ್ ಎಲ್ಲ ಚೂಸ್ ಮಾಡ್ಕೊಂಡು ಹೊಂಟಿದ್ವಿ ನೋಡ್ರಿ. ಸೊ ಈಗ ನಾವು ನೆಕ್ಸ್ಟ್ ಹೊಂಟಿರೋದು ಜೇಜೂರಿಗೆ. ರೋಡ್ಸ್ ಮಾತ್ರ ಮಸ್ತ್ ಅದಾವ. ಆಮೇಲೆ ಪುನಾನು ಭಾರಿ ಪ್ಲೇಸ್ ನೋಡ್ರಿ. ಡೆಫಿನೆಟ್ಲಿ ಒಮ್ಮೆ ವಿಸಿಟ್ ಮಾಡಿರಿ. ಪುನಾ ನಿಯರ್ ಬೈ ಆತ, ಪುನಾ ಒಳಗೆ ಆತ ಪ್ಲೇಸಸ್ ಮಸ್ತ್ ಅದಾವ. ಆಮೇಲೆ ನಾವು ಆನ್ ದ ವೇ ನಿಲ್ಸಿದ್ದೆ ಬ್ರೇಕ್ಫಾಸ್ಟ್ ಮಾಡಕ್ಕೆ ನೋಡ್ರಿ. ನಾ ಪುನಾದಾಗ ಎಷ್ಟು ದಿವಸ ಇದ್ದೆ, ಮಹಾರಾಷ್ಟ್ರದಾಗ ಎಲ್ಲ ದಿವಸನೂ ಬರೀ ಮಿಸಳ ತಿಂದೆ ನೋಡ್ರಿ. ಯಾಕಪ್ಪ ಅಂದ್ರೆ ಮಿಸಳ ಈಸ್ ಮೈ ಫೇವ್ರೇಟ್. ಇಲ್ಲಿ ನೋಡ್ಬೋದು ನೀವು ಎಷ್ಟು ಮಂದಿ ಪಾದಯಾತ್ರೆ ಹೊಂಟಾರ. ಹಿಂಗೆ ಸುಮಾರು ಮಂದಿ ಪಾದಯಾತ್ರೆ ಪಂಡ್ರಪುರಕ್ಕದು ಹೋಗ್ತಿರ್ತಾರೆ ನೋಡ್ರಿ. ಸೊ ಆನ್ ದ ವೇ ಎಷ್ಟು ಚಂದ ನೋಡ್ಬೋದು ನೀವು ಇದನ್ನೆಲ್ಲ. ಇಲ್ಲಿ ನೋಡ್ಬೋದು ನೀವು ಬಾರಾಮತಿ ಇನ್ನು 33 ಕಿಲೋಮೀಟರ್, ನೀರ 24 ಕಿಲೋಮೀಟರ್, ಆಮೇಲೆ ಜೇಜೂರಿನ 18 ಕಿಲೋಮೀಟರ್ ಐತಿ. ರೋಡ್ಸ್ನು ಚಲೋ ಇದ್ದು, ಕರೆ ಭಯಂಕರ ಬಿಸಿಲಿತ್ತು ನೋಡ್ರಿ. ನಾವು ಕಾರ್ನಾಗ ಕುಂತ ಬಿಸಿಲು ಅನ್ನತ್ತಿದ್ವಿ, ಬಟ್ ಪಾದಯಾತ್ರೆ ಮಾಡೋ ರಿಯಲಿ ಗ್ರೇಟ್ನ ನೋಡ್ರಿ. ನಾವು ಜೇಜೂರಿಗೆ ಹೋಗೋಕ್ಕಿಂತ ಮೊದಲ ನೋಡ್ರಿ ಇಲ್ಲಿ ಮಯೂರೇಶ್ವರ ದೇವಸ್ಥಾನಕ್ಕೆ ಹೊಂಟೇವಿ. ಇದು ಜೇಜೂರಿಗಿಂತ 18 ಕಿಲೋಮೀಟ್ರ್ ಮುಂಚೆನೇ ಐತಿ. ಆಮೇಲೆ ಏನಪ್ಪ ಅಂತಂದ್ರೆ ಮಯೂರೇಶ್ವರ ದೇವಸ್ಥಾನ ಪ್ರಸಿದ್ಧಿ ಅಷ್ಟವಿನಾಯಕ ಯಾತ್ರೆಯಲ್ಲಿ ಮೊದಲ ಮತ್ತು ಕೊನೆಯ ದೇವಾಲಯ ಆಗೈತಿ. ಇದು ಕರಹಾ ನದಿಯ ದಡದಲ್ಲಿರುವ ಈ ಪುರಾತನ ದೇವಾಲಯ ಗಣೇಶನು ನವಿಲಿನ ಮೇಲೆ ಕುಳಿತು ಸಿಂಧೂರಾಸುರನನ್ನು ಕೊಂದ ಸ್ಥಳವೆಂದು ನಂಬಲಾಗೈತಿ. ಇದು ಗಣಪತ್ಯ ಪಂಥದ ಪ್ರಮುಖ ಕೇಂದ್ರವಾಗೈತಿ. ಇಲ್ಲಿನ ಗಣಪತಿ ಮೂರ್ತಿ ಸ್ವಯಂ ಉದ್ಭವ ಎಂದು ಕರೀತಾರೆ. ಇಲ್ಲೇ ಗಣೇಶ ನವಿಲಿನ ಮೇಲೆ ಸವಾರಿ ಮಾಡುವ ರೂಪದಲ್ಲಿದ್ದ ಕಾರಣ ಮಯೂರೇಶ್ವರ ಎಂದು ಕರೆಯಲ್ಪಡ್ತಾರೆ. ಆಮೇಲೆ ಮೂರ್ತಿಯು ಕಪ್ಪು
ಬಸ್ಟಾಲ್ ಶಿಲೆಯಿಂದ ಮಾಡಲ್ಪಟ್ಟೈತಿ. ಅದರ ಸೊಂಡಿಲು ಎಡಕ್ಕೆ ತಿರುಗಿದೆ ಮತ್ತು ನವಿಲಿನ ಮೇಲೆ ಕುಳಿತಿದೆ. ಈ ದೇವಾಲಯವು ಪೇಶ್ವೆಗಳ ಆಳ್ವಿಕೆಯಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದಿತ್ತು ಮತ್ತು ನಂಬಿಕೆಯ ಪ್ರಕಾರ ಇದು ಪಾಂಡವರಿಂದ ಸ್ಥಾಪಿಸಲ್ಪಟ್ಟಿದೆ. ಗಣೇಶ ಚತುರ್ಥಿ ಮತ್ತು ಭಾದ್ರಪದ ಮಾಸದ ಉತ್ಸವಗಳನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಆಮೇಲೆ ಇದರ ಸ್ಥಳದ ಪುರಾಣ ಏನಪ್ಪ ಅಂತಂದ್ರೆ, ಸಿಂಧೂರಾಸುರ ಎಂಬ ರಾಕ್ಷಸನು ಸಂಹರಿಸಲು ಗಣೇಶನು ಈ ಅವತಾರವನ್ನು ತಾಳಿದನು. ಮೋರ್ಗಾವನ್ನು ಭೂಸ್ವಾನಂದ ಕ್ಷೇತ್ರ ಎಂದು ಕರೀತಾರೆ. ಇದು ಭಕ್ತರಿಗೆ ಅತ್ಯಂತ ಪವಿತ್ರವಾದ ಸ್ಥಳವಾಗೈತಿ. ಈ ದೇವಾಲಯಕ್ಕೆ ಹೋಗೋದು ಎಂಟ್ರಿ ಭಾಳ ವಿಭಿನ್ನವಾಗಿತ್ತು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಮೆಟ್ಲ ಎಲ್ಲ ಕಟ್ಗೆ ಅದಾವ. ಆಮೇಲೆ ಮ್ಯಾಲೆ ಶೆಕೆ ಆಗಬಾರ್ದು ಅಂತ ಹೇಳಿ ಹಿಂಗೆ ಸಣ್ಣ ಸಣ್ಣ ಫ್ಯಾನಿನ ವ್ಯವಸ್ಥೆನೂ ಐತಿ. ಭಾರಿ ಚಂದ ಮೇಂಟೈನೂ ಮಾಡಿದ್ರು ನೋಡ್ರಿ. ಅಂಥ ಶೆಕೆಯಾಗೂ ಇದ್ರ ತೆಳಗಿಲ್ಲಿ ತಂಪು ಒಳಗೆ ಹೋಗೇವಿ ಅಂತ ಅನ್ಸಾಕತ್ತಿತ್ತು. ಗರ್ಭಗುಡಿ ಒಳಗೆ ಕ್ಯಾಮ್ರಾ ಅರಾವಿರಂಗಿಲ್ಲಲ್ಲ, ಹಾಗಾಗಿ ನಾನು ನಿಮಗಿಲ್ಲಿ ಸ್ಕ್ರೀನ್ ಒಳಗೆ ಗಣಪತಿ ದರ್ಶನ ಮಾಡ್ಸತ್ತೇನೆ ನೋಡ್ರಿ. ಎಲ್ಲ ಗಣಪತಿ ಆಲ್ಮೋಸ್ಟ್ ಒಂದೇ ರೀತಿ ಒಳಗಿರ್ತಾವೆ, ಸ್ವಲ್ಪ ಸ್ವಲ್ಪ ಚೇಂಜಸ್ ಇರ್ತೈತೆ ನೋಡ್ರಿ. ಇಲ್ಲೇ ನೀವು ನಮಸ್ಕಾರ ಮಾಡ್ರಿ, ಭಾರಿ ಚಲೋ ಅನ್ನಿಸ್ತೈತೆ ನೋಡ್ರಿ ಹಿಂಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾಗ. ನಾವು ಮಯೂರೇಶ್ವರ ಗಣಪತಿ ನೋಡ್ಕೊಂಡು ಮೋರ್ಗಾವಿಂದ ಈಗ ಜೇಜೂರಿ ಸಮೀಪ ಬಂದ್ವಿ ನೋಡ್ರಿ. ಅಲ್ಲಿಂದ ಇದು 18 ಕಿಲೋಮೀಟರ್ ಆಕೈತಿ. ಮೇನ್ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಇಲ್ಲಿ ನೋಡ್ಬೋದು ಸುಮಾರಷ್ಟು ಅಂಗಡಿಗಳದಾವು. ಎಲ್ಲ ಅಂಗಡಿಯಾಗೂ ಆಲ್ಮೋಸ್ಟ್ ನೋಡ್ರಿ ಸಣ್ಣ ಹುಡುಗರು ಆಟಿಕೆ ಸಾಮಾನ, ಆಮೇಲೆ ಭಂಡಾರ. ಜೇಜೂರಿ ಐತಲ್ಲ, ಮಹಾರಾಷ್ಟ್ರದ ಪುಣೆ ಜಿಲ್ಲೆ ಒಳಗೈತಿ. ಆಮೇಲೆ ಖಂಡೋಬಾ ಮೈಲಾರಲಿಂಗ ದೇವಸ್ಥಾನಕ್ಕೆ ಪ್ರಸಿದ್ಧವಾಗೈತಿ. ಇದನ್ನು ಸೋನಾಚಿ ಜೇಜೂರಿ, ಚಿನ್ನದ ಜೇಜೂರಿ ಅಂದೂ ಕರೀತಾರೆ. ಈ ದೇವಾಲಯವು ಬೆಟ್ಟದ ಮೇಲೆ ಐತಿ. ಆಮೇಲೆ ಮರಾಠ ರಾಜರು ನಿರ್ಮಿಸಿದ ಐತಿಹಾಸಿಕ ಸ್ಥಳವಾಗೈತಿ. ಇಲ್ಲಿ ಖಂಡೋಬಾ ಶಿವನ ಅವತಾರವೆಂದು ಪೂಜಿಸಲ್ಪಡ್ತಾರೆ ಮತ್ತು ಭಕ್ತರು ಹಳದಿ ಪುಡಿಯನ್ನು ಭಂಡಾರ ಉದುರಿಸಿ ಪೂಜಿಸ್ತಾರೆ. ಚಂಪಾ ಷಷ್ಠಿ ಮತ್ತು ಸೋಮಾವತಿ ಅಮಾವಾಸ್ಯೆಯು ಇಲ್ಲಿನ ಪ್ರಮುಖ ಹಬ್ಬಗಳಾಗೈತಿ. ನಾವು ದೇವರ ದರ್ಶನಕ್ಕೆ ಹೋಗ್ಬೇಕಂದ್ರೆ ಸುಮಾರಷ್ಟು ಮೆಟ್ಲ ಏರಿ ಹೋಗ್ಬೇಕು ನೋಡ್ರಿ. ಅವು ಹಿಂಗೆ ಸ್ಟೀಪ್ ಅಂದ್ರೆ ಹಿಂಗೆ ಹೈಟ್ ಮೇಲೆ ಅದಾವ, ಹಿಂಗೆ ಮೆಟ್ಲ ಏರಿ ಹೋಗ್ಬೇಕು ನಾವು. ಎಲ್ಲಿ ನೋಡ್ತೀರಲ್ಲ ಭಂಡಾರ ನೋಡ್ರಿ. ಸೊ ಭಾರಿ ಚಂದ ಅನಿಸ್ತೈತಿ. ದೇವಸ್ಥಾನ ಪೂರ ವಿಡಿಯೋ ಇದ್ರಾಗೈತಿ. ಸೊ ಈ ವಿಡಿಯೋನ ನೀವು ಲಾಸ್ಟ್ ಮಾಡ ನೋಡ್ರಿ, ಸ್ಕಿಪ್ ಮಾಡ್ದಂಗೆ.
ಮ್ಯಾಲಿನಿಂದ ನೋಡಿದ್ರೆ ವ್ಯೂ ಇಷ್ಟು ಚಂದ ಕಾಣ್ತೈತೆ ನೋಡ್ರಿ. ಯಾಕಂದ್ರೆ ಜೇಜೂರಿ ಇರುತ್ತನ ಪೂರಾ ಹೈಟ್ನಾಗ ಭಾರಿ ಚಂದ ವ್ಯೂ ಕಾಣಿಸ್ತೈತೆ ನೋಡ್ರಿ ಅಲ್ಲಿಂದ. ನಾವು ದೇವ್ರ ದರ್ಶನ ಮಾಡಿ ತೆಳಗೆ ಬರೋದಕ್ಕೆ ಇಲ್ಲಿ ನೋಡ್ಬೋದು ನೀವು ಪಾಲ್ಕಿ ಎಲ್ಲ ತೊಗೊಂಡು ಮ್ಯಾಲೆ ಹೊಂಟಾರ. ಹೀಗೆಲ್ಲ ಡಾನ್ಸ್ ಅದು ಮಾಡ್ಕೋತಾನೆ ಹೊಂಟಿದ್ರು ನೋಡ್ರಿ. ಆ್ಯಕ್ಚುಲಿ ಮೆಟ್ಲ ಹಂಗೆ ಇರೋದನ್ನು ಸ್ವಲ್ಪ ಡಿಫಿಕಲ್ಟಿ ಅನ್ನಿಸ್ತದೆ. ಅಂತಾದ್ರಾಗ ಪಾಲ್ಕಿ ತೊಗೊಂಡು ಹೀಗೆಲ್ಲ ಡಾನ್ಸ್ ಮಾಡ್ಕೊತದ್ದು ಹೊಂಟಿದ್ರು ನೋಡ್ರಿ ಅಲ್ಲೇ. ಇಲ್ಲೇನಂದ್ರೆ ವಯಸ್ಸಾದವ್ರಿಗೆ ಅದು ಹತ್ತಾಕಾಗಂಗಿರಲ್ಲ, ಅಂಥವ್ರಿಗೆ ನೋಡ್ರಿ ಎತ್ಕೊಂಡು ಮ್ಯಾಲ್ ಮಠ ಹಿಂಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಐತಿ. ನಾವೀಗ ಜೇಜೂರಿ ಒಳಗಿನ ದೇವಸ್ಥಾನ ನೋಡ್ಕೊಂಡು ಅಲ್ಲೆಲ್ಲ ನಮಸ್ಕಾರ ಮಾಡಿ ಅಲ್ಲಿದೆಲ್ಲ ನೋಡ್ಕೊಂಡು ಜಾಗ ನೆಕ್ಸ್ಟ್ ಹೊಂಟಿರೋದು ಪುರಂದರ್ ಕಿಲ್ಲಾಕ್ ನೋಡ್ರಿ. ಇದು ಜೇಜೂರಿಯಿಂದ 30 ಕಿಲೋಮೀಟರ್ ಐತಿ. 44 ನಿಮಿಷ ಅಂತ ಹೇಳಿ ತೋರಿಸಿತ್ತು. ಸೊ ಹೊಂಟೇವಿ ಈಗ. ವ್ಯೂ ಮಾತ್ರ ಅಗ್ದಿ ಮಸ್ತ್ ಇತ್ತು ನೋಡ್ರಿ. ಎಲ್ಲಿ ನೋಡಿದಲ್ಲಿ ಹಿಂಗೆ ದೊಡ್ಡ ದೊಡ್ಡ ಇದ್ರ ಫೋರ್ಟ್ ಟೈಪ್ನ ಅನ್ಸತ್ತೈತೆ. ಯಾಕಂದ್ರೆ ಗುಡ್ಡ ಬಟ್ ಹಂಗೆ ದೊಡ್ಡನ ಇದ್ದು. ಆಮೇಲೆ ಈಗ ನಾವು ಏನು ಹೊಂಟೇವಲ್ಲ ಫೋರ್ಟ್ ಅದು ಫುಲ್ ಹೈಟ್ ಒಳಗನ ಐತಿ. ಸೊ ನಿಮಗೂ ಈ ಫೋರ್ಟ್ ಹೆಂಗೆ ಐತೆ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನೋಡುವಂತೀರಿ. ನೀವು ಯಾರು ಹೋಗಿ ಬಂದಿರೇನ ಅಂತಲೂ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ.
ನಾವೀಗ ಕಿಲ್ಲಾ ಎಂಟರ್ ಆಗೋಕ್ಕಿಂತ ಮೊದಲನ ಇಲ್ಲಿ ನೋಡ್ರಿ ಆರ್ಮಿ ರಾಕ್ ಕ್ಲೈಂಬಿಂಗ್ ಟ್ರೈನಿಂಗ್ ಏರಿಯಾ ಐತಿದು. ಈಗೇನು ನೋಡಾತಿರ್ಲ ಇದೆಲ್ಲ ಸೊ ಆರ್ಮಿದವ್ರದ್ದು ರಾಕ್ ಕ್ಲೈಂಬಿಂಗ್ ಟ್ರೈನಿಂಗ್ ಏರಿಯಾ ಅದು. ಅಲ್ಲಿ ಒಳಗೆ ಹೋಗೋಕ್ಕಿಂತ ಮೊದಲನ ಸೇಫ್ಟಿ ಪರ್ಪಸಿಗೆ ಅಂಥೇಳಿ ಎಲ್ಲ ವೆಹಿಕಲ್ಸ್ದು ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಅವ್ರು. ಇಲ್ಲಿ ನೋಡ್ಬೋದು ನೀವು ಹಳೆ ಕಾಲದ ಬಾವಿ ಅಂಥ ರಣ ಬಿಸಿಲಾಗು ಇದ್ರಾಗ ನೀವು ನೀರು ನೋಡ್ಬೋದು ನೋಡ್ರಿ. ಅದ ಆಶ್ಚರ್ಯ ಅನ್ನಿಸ್ತು ನಮಗೆ ಅಲ್ಲಿ ನೋಡಿದಾಗ. ಒಂದೇನು ಸಜೆಷನ್ ಅಂತಂದ್ರೆ ನೀವು ಇಂಥ ಪ್ಲೇಸಸ್ಸಿಗೆ ಹೋಗ್ಬೇಕಾದ್ರೆ ಮಾನ್ಸೂನ್ ಒಳಗಾರ ಹೋಗ್ರಿ, ಇಲ್ಲ ಒಂದು ಭಾಳ ಜಲ್ದಿ ಮುಂಜಾನೆ ಹೋಗ್ರಿ, ಇಲ್ಲ ಸಂಜೆಗೆ ಹೋಗ್ರಿ. ಇದೇನು ಮಧ್ಯಾಹ್ನ ಟೈಮಿಗೆ ಹೋಗ್ತಿರಲ್ಲ ಭಾಳ ರಣ ಬಿಸಿಲಿರ್ತೈತಿ, ನೋಡಾಕಷ್ಟು ಹುರುಪಿರಂಗಿಲ್ಲ ಮನುಷ್ಯ. ಯಾಕಂದ್ರೆ ಬಿಸಿಲಿಗೆ ಒಂದು ಸ್ವಲ್ಪ ಟಯರ್ಡ್ ಆಗಿಬಿಡ್ತೈತಿ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಎತ್ತರದಾಗ ಜೆಂಡಾ ಐತೆ ಅಂತೇಳಿ. ಅಷ್ಟು ಮ್ಯಾಲೆ ಹೋಗಿರ್ತಾರೆ ನೋಡ್ರಿ ಎಲ್ಲರೂ. ನಾವು ಅಷ್ಟು ಮ್ಯಾಲೆ ಹೋಗಲಿಲ್ಲ, ಬಟ್ ಆಲ್ಮೋಸ್ಟ್ ಅರ್ಧ ಹೋದ್ವಿ. ಸೊ ಈ ವಿಡಿಯೋ ನೀವು ಲಾಸ್ಟ್ ಮಾಡಿ ನೋಡ್ಕೊತೀರಿ ನಾವು ಏನೇನು ನೋಡಿದ್ವಿ ಅನ್ನೋದು ಗೊತ್ತಾಗ್ತೈತಿ. ಆಮೇಲೆ ಹಂಗೆ ನಾವು ಮುಂದೆ ನಡ್ಕೋತಾ ಬರ್ತಾ ನಮಗೆ ಫಸ್ಟ್ ಇಲ್ಲಿ ಬಂದಿದ್ದನ ದತ್ತ ಮಂದಿರ ನೋಡ್ರಿ. ಸೊ ಎಲ್ಲರೂ ನೀವು ಇಲ್ಲೇ ಗುರುದೇವ್ ದತ್ತ ಮಂದಿರದ ದರ್ಶನ ಮಾಡ್ಕೋರಿ. ಈಗ ಇಲ್ಲೇನು ನೋಡಾಕತ್ತೀರಿ ಮೂರ್ತಿ, ಇವ್ರು ಯಾರದಾರಪ್ಪ ಅಂತಂದ್ರೆ ಕಿಲ್ಲೆದಾರ್ ನೋಡ್ರಿ, ಬೀರ್ ಮುರಾರ್ ಬಾಜಿ ದೇಶಪಾಂಡೆ ಅವ್ರವ್ರು. ಕೆಲವೊಂದು ಏರಿಯಾ ಹಿಂಗೆ ನೋ ಎಂಟ್ರಿ ಅಂತ ಹೇಳಿ ರಿಸ್ಟ್ರಿಕ್ಟೆಡ್ ಇದ್ದು. ಸೊ ಅದರದ್ದು ಕ್ಲಿಪ್ಪಿಂಗ್ಸ್ ಯಾಕೆ ಅನ್ನೋದಿಲ್ಲ ಹಾಕೇನಿ ನೋಡ್ರಿ. ಈಗ ನಾವು ನೆಕ್ಸ್ಟ್ ಬಂದಿರೋದು ಶಿವ ಮಂದಿರ ನೋಡ್ರಿ. ಸೊ ಅಲ್ಲಿ ಒಂದು ಶಿವನ ದೇವಸ್ಥಾನನೂ ಐತಿ. ಇದು ಪುರಂದರ ಕೋಟೆ ಏನೈತಲ್ಲ, ಪುಣೆ ಜಿಲ್ಲೆಯ ಸಾಸ್ವಾಡ್ ಬಳಿ ಇರುವ ಅತ್ಯಂತ ಪ್ರಮುಖ ಐತಿಹಾಸಿಕ ಪರ್ವತ ಕೋಟೆಯಾಗೈತಿ. ಇದು ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಮತ್ತು ಮರಾಠ ಸಾಮ್ರಾಜ್ಯದ ಇತಿಹಾಸದಲ್ಲಿ ಮಹತ್ವದ ಪಾತ್ರವನ್ನು ವಹಿಸೈತಿ. ಈಗ ನಾನು ನಿಮಗೆ 1 by 1 ಇದರದ್ದು ಕೋಟೆಯ ಪ್ರಮುಖ ಮಾಹಿತಿಗಳನ್ನ ಹೇಳ್ಕೊತ ಬರ್ತೇನೆ ಬರ್ರಿ. ಸೊ ಆಮೇಲೆ ಇದರದ್ದು ಐತಿಹಾಸಿಕ ಮಹತ್ವವನ್ನು ನಿಮಗೆ ತಿಳಿಸ್ತೇನೆ. ಸಂಭಾಜಿ ಮಹಾರಾಜರ ಜನ್ಮಸ್ಥಳ. ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರ ಮತ್ತು ಮರಾಠ ಸಾಮ್ರಾಜ್ಯದ 2ನೇ ಛತ್ರಪತಿ ಸಂಭಾಜಿ ಮಹಾರಾಜರು ಮೇ 14, 1657ರಂದು ಈ ಕೋಟೆಯ ಮೇಲೆ ಜನಿಸಿದರು. 1665ರಾಗ ಮೊಘಲರ ವಿರುದ್ಧ ಯುದ್ಧದಲ್ಲಿ ಮೊರಾರ್ಜಿ ದೇಶಪಾಂಡೆ ಕೋಟೆಯನ್ನು ರಕ್ಷಿಸಾಕ ಮತ್ತು ತಮ್ಮ ಪ್ರಾಣವನ್ಸದಕ್ಕೆ ಅರ್ಪಣೆ ಮಾಡಿದ್ರು ನೋಡ್ರಿ ಅವರು, ಒಂದು ಕೋಟೆಯನ್ನು ರಕ್ಷಿಸಾಕ. ಈಗ ಪುರಂದರರ ಒಪ್ಪಂದದ ಬಗ್ಗೆ ಹೇಳಬೇಕಂದ್ರೆ 1665ರಾಗ ಶಿವಾಜಿ ಮಹಾರಾಜರು ಜೈಸಿಂಗ್ ಜೊತೆ ಮಾಡಿಕೊಂಡ ಪ್ರಸಿದ್ಧ ಒಪ್ಪಂದವು ಇಲ್ಲಿಯೇ ನಡೆದಿತ್ತು. ಆಮೇಲೆ ಇದ್ರಾಗ ಮರಾಠರು ಪುರಂದರು ಸೇರಿದಂತೆ 13 ಕೋಟೆಗಳನ್ನು ಮೊಘಲರಿಗೆ ಬಿಟ್ಟುಕೊಡಲಾಗೈತಿ. ಇಲ್ಲಿ ನೋಡ್ರಿ ನನ್ನ ಹಸ್ಬೆಂಡ್ ಪಾಪಡೆ ಹಿಡ್ಕೊಂಡು ಸಣ್ಣ ಹುಡುಗರ್ಗತ್ತೆ ಪಾಪಡೆ ತಿನ್ನತ್ತಾರ. ಹೆಂಗದಾವ ಮ್ಯಾಲ ಬಂದೇವು ನಾವು ಫುಲ್ ಹೈಟ್ನಾಗ. ನೋಡ್ರಿ ಏನು ಮಾಡ್ತೀರಿ, ಇಲ್ಲಿ ಗಡ ಫೋರ್ಟ್ ನೋಡಾಕ್ ಬಾ ಅಂತಂದ್ರೆ ಇವ್ರು ಮಿರ್ಚಿ ತಿನ್ಯ ಪಾಪಡೆ ತಿನ್ಯ. ಅವು ಸಣ್ಣ ಹುಡುಗರು ಬೇಕಾ, ನನ್ನ ಹಸ್ಬೆಂಡ್ ಅದಕ್ಕೂ ಬ್ಯಾಡ್ ನೋಡ್ರಿ. ಗುಡ್ಡ ಎಕ್ಸ್ಪೀರಿಯನ್ಸ್ ಹೆಂಗೆ ಹತ್ತಾತೈತ್ರಿ ನಿಮಗೆ? ಗುಡ್ಡ ಎಕ್ಸ್ಪೀರಿಯನ್ಸ್ ಭಾರಿ ಐತಲ್ಲ. ಪಾಪಡೆ ತಿನ್ಕೊಂತ ನೀರಿನ ಬಾಟ್ಲ ಹಿಡ್ಕೊಂಡು ಗುಡ್ಡ ಹತ್ತಾತೇವೆ ನಾವೀಗ. ಶಿವಾಜಿ ಮಹಾರಾಜರ ವಿಜಯದ ಬಗ್ಗೆ ಹೇಳಬೇಕಂದ್ರೆ 1649ರೊಳಗೆ ಶಿವಾಜಿ ಮಹಾರಾಜರು ಈ ಕೋಟೆಯನ್ನು ತಮ್ಮ ವಶಕ್ಕೆ ತೆಗೆದುಕೊಂಡ್ರ. ನಂತರ 1670ರೊಳಗೆ ನೀಲಕಂಠ ಸೋಂದೇವ್ ಬದ್ನೇಕರ್ ಕೋಟೆಯನ್ನು ಏನು ಮಾಡಿದ್ರಂದ್ರೆ ಮರು ಕೈವಶ ಮಾಡ್ಕೊಂಡ್ರು ನೋಡ್ರಿ.
ಕೋಟೆಯ ರಚನೆ ಹೆಂಗೈತಂದ್ರೆ ಪುರಂದರ ಕೋಟೆಯು 2 ಭಾಗಗಳನ್ನು ಹೊಂದೈತಿ. ಕೆಳಗಿನ ಭಾಗಕ್ಕೆ ಮಾಚಿ ಅಂತಾರ ಮತ್ತು ಮೇಲಿನ ಭಾಗಕ್ಕೆ ಬಾಲೆ ಕಿಲ್ಲಾ ಅಂತ ಹೇಳಿ ಕರೀತಾರ. ಈ ಕೋಟೆ ಏನೈತಲ್ಲ ಅತ್ಯಂತ ಎತ್ತರದಲ್ಲಿದ್ದು ಸುಮಾರು 1500 ಮೀಟರ್. ಆಮೇಲೆ ಸುತ್ತಲೂ ದಟ್ಟವಾದ ಹಸಿರು ಮತ್ತು ಕಡಿದಾದ ಬಂಡೆಗಳನ್ನು ಹೊಂದೈತಿ ನೋಡ್ರಿ. ಇದು ಟ್ರೆಕ್ಕಿಂಗ್ ಮತ್ತು ಇತಿಹಾಸ ಪ್ರಿಯರಿಗೆ ಜನಪ್ರಿಯ ತಾಣವಾಗೈತೆ ನೋಡ್ರಿ. ಸ್ವಾಸ್ವಾಡ್ನಿಂದ ನಾರಾಯಣಪುರ ಮೂಲಕ ಕೋಟೆಗೆ ತಲುಪಬಹುದು. ಇದು ನೋಡ್ರಿ, ನೀವು ಆ್ಯಕ್ಚುಲಿ ಮಳೆಗಾಲದೊಳಗೆ ಬಂದ್ರೆ ಹಿಂಗಿರ್ತೈತೆ ಇದು. ಒಂದ್ಸಲ ಯಾರೇ ಬರೋರಿದ್ರೆ ಬರ್ರಿ. ಭಾರಿ ಹೈಟ್ ಪ್ಲೇಸ್ನಾಗ ಐತಿ. ಎಷ್ಟು ಹೈಟ್ ಐತಿ? समुद्र सपाटीपासून उंची 814 814 ಮೀಟ್ರ್ ಹೈಟ್ ಐತದ. ಸಮುದ್ರ ತಟದಿಂದ ಭಾರಿ ಹೈಟ್ ಒಳಗೈತಿ. ತೆಳಗೆ ನೋಡಿದ್ರೆ ತಲೆಗೆ ಚಕ್ರನ ಬರ್ತೈತೆ ನಿಮಗೆ. ಇದು ನೋಡ್ರಿ ಇಲ್ಲಿ 819 ಮೀಟ್ರ್ ಇದು ಸಮುದ್ರ. ಇದರಿಂದ ಇಲ್ಲಿ ನೋಡ್ರಿ, ಇಲ್ಲಿ ಶಿವಾಜಿ ಮಹಾರಾಜ ಅವ್ರದ್ದು ಜನ್ಮ ಇದೇ ಕಿಲ್ಲಾದೊಳಗಾಗೈತಿ. ಯಾವಾಗಂತಂದ್ರೆ 19 ಫೆಬ್ರವರಿ 1630 ಈ ಕಿಲ್ಲಾದೊಳಗೆ ಶಿವನೇರಿ ಒಳಗಾಗೈತಿ. ಇವೆಲ್ಲ ಶಿವಾಜಿ ಮಹಾರಾಜ ಅವ್ರದ್ದು ಕಿಲ್ಲಾಗಳು. ಮದನ್ಗಢ ಅಂತ 1190 ಮೀಟ್ರ್. ಇವೆಲ್ಲ ಭಾಳ ಹೈಟ್ ಒಳಗೆ ಅದಾವ. ಬರೀ ಅನ್ನಕ್ಕಷ್ಟು ಕಡಿಮೆ ಅನ್ನಿಸ್ತೈತಿ, ಆದ್ರೆ ಇಲ್ಲಿ ನಿಂತು ನೋಡಿದಾಗ ನಿಮ್ಮ ತಲೆನೇ ತಿರುಗ್ತೈತಿ, ಅಷ್ಟು ಹೈಟ್ನೊಳಗೆ ಅದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ರಾಜ್ಗಢ 1289 ಮೀಟರ್ ಹೈಟ್ ಸಮುದ್ರದೊಳಗಿಂದ. ಪುಣೆ ಜಿಲ್ಲಾ. ಇಲ್ಲಿ ನೋಡ್ರಿ, ಇಲ್ಲಿ ಹೈಟ್. ಇಲ್ಲಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ಬಿದ್ರೆ ಅಂದ್ರೆ ಮುಂದೆ ಬಾಡಿನೂ ಸಿಗಂಗಿಲ್ಲ. ಇದು ಹಂಗೈತಿ. ಇಲ್ಲೆಲ್ಲ ಶಿವಾಜಿ ಮಹಾರಾಜ್ ಅವ್ರ ಕಿಲ್ಲಾಗಳಿದ್ದು. ಇಲ್ಲಿ ನೋಡ್ರಿ, ಶಿವಾಜಿ ಮಹಾರಾಜ್ ಅವ್ರದ್ದು ಪೇಂಟಿಂಗ. ಅವ್ರು ಏನೇನು ಕಿಲ್ಲಾ ಗಡಗಳನ್ನ ಗೆದ್ದಾರಲ್ಲ ಅಲ್ಲೆಲ್ಲನೂ ಅದಾವೆ ನೋಡ್ರಿ. ಇಲ್ಲಿ ಅವ್ರ ಫೋಟೋನು ಬರ್ದಾರ. ಸಮುದ್ರ ತಟದಿಂದ ಎಷ್ಟು ಹೈಟ್ನೊಳಗೆ ಅದಾವ ಅಂತಲೂ ಅದಾವೆ. 1200, 900, 1300 ಮೀಟರ್ ಅಂದ್ರೆ 1 ಕಿಲೋಮೀಟ್ರ್ ಸಮುದ್ರ ತಟದಿಂದ ಹೈಟ್ ಅದಾವೆ ಇವು ಗುಡ್ಡುಗಳು. ಭಾಳ ಅಂದ್ರೆ ಭಾಳ ಎತ್ತರ ಒಳಗೆ ಅದಾವೆ. ಕೆಳಗೆ ನೋಡಿದ್ರೆ ಅಂದ್ರೆ ತಲೆ ತಿರುಗೋದು ಫಿಕ್ಸ. ಬಂದು ಹೋಗಬೇಕು ಅಂತ ಚಲೋ ಪ್ಲೇಸ್ ಐತಿ. ಇಲ್ಲಿ ಟ್ರೆಕ್ಕಿಂಗ್ ಮಾಡೋರ್ಗಂತೂ ಭಾರಿ ಅನಿಸ್ತೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಅವರೆಲ್ಲ ಸಂಭಾಜಿ ಮಹಾರಾಜ್ ಅವರು ಅಪ್ರಸಿದ್ಧ. ಶಿವಾಜಿ ಮಹಾರಾಜ್ ಅವ್ರ ಮಗ. ಅವರು ಅಪ್ರಸಿದ್ಧ ಇವುಗಳು ಇವೆಲ್ಲ ಖಡ್ಗದು. ಇಲ್ಲಿ ಏನೇನು ಅಂತಾರೆ ಅದಕ್ಕಂತ ಮರಾಠಿ ಒಳಗೆ ಬರ್ದಾರ ನೋಡ್ರಿ. ಇಲ್ಲಿ ಎಷ್ಟು ಉದ್ದೈತಿ ಇದು ನೋಡ್ರಿ. ಇಲ್ಲೇ ಇದು ಪ್ರತಾಪ್ಗಢದ ಭಾರಿ ಹಿಸ್ಟ್ರಿ ಅದಾವ. ಒಂದೊಂದು ಗಡಗನೂ ಒಂದೊಂದು ಥರ ಹಿಸ್ಟ್ರಿ ಅದಾವ. ಈಗ ನಾವೇನು ನಿಂತೇವಲ್ಲ ಇಲ್ಲೇ, ಇದು ಪುರಂದರ್ಗಢದ ಪುರಂದರ ಕಿಲ್ಲಾ. ಲಿಂಗಾಣ ನೋಡ್ರಿ. ಇಲ್ಲಿ ಇದೆಲ್ಲ 600 ಮೀಟರ್ ಹೈಟ್. ಎಲ್ಲ ರಾಯಗಢ ಜಿಲ್ಲಾ. ಇವೆಲ್ಲ ಪುಣೆ ಜಿಲ್ಲಾ, ರಾಜಮಾಚಿ ಅಂತ. ಇಲ್ಲೆಲ್ಲ ಹಿಸ್ಟ್ರಿ ಬರ್ದಾರ. ಅದು ಭಾಳ ಟೈಮ್ ಹಿಡಿತೈತಿ ನಿಮಗೆ ಆ್ಯಕ್ಚುಲಿ ನೋಡ್ಕೊತ ಹೋಗಬೇಕು. ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡ್ಯಾರಲ್ಲ. ಇವೆಲ್ಲ ಬೇರೆ ಬೇರೆ ಓದ್ಕೊತ ಇದನ್ನು ಲೇಟ್ ಆಗ್ತೈತಿ. ಹಾಗಾಗಿ ಅಷ್ಟೇ ನಿಮಗೆ ಫೋಟೋಸ್ ಅಷ್ಟೇ ತೋರಿಸ್ಕೊಂತ ಹೋಗ್ತೇವೆ ನಾವು. ಪನ್ಹಾಳಗಢ ಇದು ಇದ್ರ ಕಡೆ ಐತೆ, ಅದು ಕೊಲ್ಲಾಪುರ ಕಡೆ. 655 ಮೀಟ್ರ್ ಐತಿ ಕೊಲ್ಲಾಪುರ ಜಿಲ್ಲಾ ಪನ್ಹಾಳಗಢ. ನಾವು ಇಲ್ಲಿ ಹೋಗೇವಿ. ಆಮೇಲೆ ಪ್ರತಾಪ್ಗಢನೂ ಹೋಗ್ಯಾವ ನಾವು. ಇದು ವಿಶಾಲಗಢ ಅಂತ. ವಿಶಾಲಗಢನೂ ಭಾರಿ ಹೈಟ್ನೊಳಗೆ ಐತಿ, 860 ಮೀಟ್ರ್. ನಾವು ಎದೇವಲ್ಲ ಈ ಗುಡ್ಡ ಇಷ್ಟು ಹೈಟ್ ಐತಿ. ಸಜ್ಜನಗಢ 990 ಮೀಟರ್ ಹೈಟ. ಇಲ್ಲೆಲ್ಲ ತುದಿಗೆ ಹೋಗಿ ನಿಂತ್ರೆ ನೀವು ಫಿಕ್ಸ್ ತಲೆ ತಿರುಗೋದು ಗ್ಯಾರಂಟಿ. ತುಂಗ 900 ಮೀಟರ್ ಹೈಟ. ಪ್ರಬಳ್ಗಢ 800 ಮೀಟರ್ ಹೈಟ. ಇದು ನೋಡ್ರಿ, ಇಲ್ಲೇ ಇಂಟ್ರೆಸ್ಟಿಂಗ್ ಐತಿದು. ಇಲ್ಲಿ ಲೋಹಗಢ ಅಂತ ನೋಡ್ರಿ. ಇಲ್ಲಿ ಎಷ್ಟು ಚಲೋ ಐತದ, ಹಾವಿನಗತೆ. ಇವೆಲ್ಲ ಈಗಿನ ಕಾಲದವ್ರಿಗೆಲ್ಲ ಕಟ್ಟೋಕ್ಕಾಗಂಗಿಲ್ಲ ಇವು. ಇವೆಲ್ಲ ಶಿವಾಜಿ ಮಹಾರಾಜನಂತವ್ರು ಎಲ್ಲೋ ಒಬ್ಬರು 1 ಕೋಟಿಗೆ 100 ಕೋಟಿಗೆ ಒಬ್ಬರು ಹುಟ್ಟಿರ್ತಾರೆ. ಅವ್ರಿಗೆ ಎಷ್ಟ ಆಗುವ ಇವೆಲ್ಲ. ಅಲ್ಲಂಗಂತ 1189 ಮೀಟ್ರ್ ಹೈಟ. 1039 ಮೀಟ್ರ್ ಹೈಟ. ವಿಸಾಪುರ್
ಇಲ್ಲೇ ಸಂಭಾಜಿ ಮಹಾರಾಜ್ ಅವ್ರದ್ದು ಇದೈತೆ ಮೂರ್ತಿ ಐತಿ. ಆಮೇಲೆ ಇಲ್ಲೆಲ್ಲ ಇದು ಮಲ್ಹಾರ್ಗಢ, ಪುಣೆ ಜಿಲ್ಲಾ. ಇಲ್ಲಿ ಮೋಸ್ಟ್ಲಿ ಪುಣೆದೊಳಗೆ ಭಾಳ ಅದಾವ. ಪೇಶ್ವೆ ಅವರು ಭಾಳ ಮಂದಿ ಇದ್ರಲ್ಲ, ಹಾಗಾಗಿ ಅವ್ರೂ ಪೇಶ್ವೆಗಳು ಅಂದ್ರೆ ಪ್ರಧಾನಮಂತ್ರಿಗಳು. ಅವರೆಲ್ಲ ಭಾರಿ ಸ್ಟ್ರಾಂಗ್ ಇದ್ರು. 949 ರಾಜ್ಯಾಭಿಷೇಕ, ಶಿವಾಜಿ ಮಹಾರಾಜ್ ಅವ್ರದ್ದು ರಾಜ್ಯಾಭಿಷೇಕ. ಸುವರ್ಣದುರ್ಗ ಇದು ಕಡಿಮೆ ಐತೆ, ಇದು ಬಟ್ ಸಮುದ್ರದಾಗ ಐತೆ. ಕಡಿಮೆ ಐತಂದ್ರೆ ಏನು, ಅದು ಸಣ್ಣದು ಅಂತಲ್ಲ, ಸಮುದ್ರದೊಳಗೆ ನಡಕ್ಕೆ ಕಟ್ಟ್ಯಾರ ಅದನ್ನು. 15 ಮೀಟ್ರ್ ಐತೆ ಅದು ಸಮುದ್ರ ತಟದಿಂದ, ಆದ್ರೆ ಸಮುದ್ರೊಳಗನ ಐತದ. ಆಮೇಲೆ ನಾವು ನಿಂತಿದ್ದು ಇಲ್ಲೇ ಐತಿ. ನಾನು ಕನ್ಫ್ಯೂಸ್ ಆದೆ. ಪುರಂದರ್ಗಢ 1193 ಮೀಟ್ರ್ ಹೈಟ್ ಐತಿ. ಅಂದ್ರೆ ನಾವೀಗ ಸದ್ಯ ನಾವು ನಿಂತಿರೋದು ಸಮುದ್ರ ತಟದಿಂದ 1.2 ಕಿಲೋಮೀಟ್ರ್ ಹೈಟ್ ಮೇಲೆ ಅದೇವೆ ನಾವು. 1 ಕಿಲೋಮೀಟ್ರ್ ಎತ್ತರ, ಅಷ್ಟು ಹೈಟ್ ಒಳಗದೇವಿ. ಸಿಂಧುದುರ್ಗ ನೋಡ್ರಿ ಬರೀ 8 ಮೀಟ್ರ್ ನೀರೊಳಗೆ, ಅಂದ್ರೆ ಸಮುದ್ರದೊಳಗನ ಐತದ. ಪೂರ ಸಮುದ್ರದಾಗ ಅಷ್ಟ, ಡೈರೆಕ್ಟ್ ಸಮುದ್ರದೊಳಗನ. ಇದು ವಿಜಯದುರ್ಗ ನೋಡ್ರಿ, ಇದು ಸಮುದ್ರದಾಗನ 16 ಮೀಟ್ರ್. ಸಿಂಧುದುರ್ಗನಾಗ ಭಾಳ ಅದಾವ ಫೋರ್ಟ್ಸ್, ಅಲ್ಲಿ ಹೋದ್ರೆ ಅಲ್ಲಿನೂ ವಿಸಿಟ್ ಕೊಡ್ರಿ ಅವ್ನು. ಸಿಂಹಗಢ ನಾವು ಹೊಂಟಿದ್ದು ನೆಕ್ಸ್ಟ್. ಇದು 1288. ಅಂದ್ರೆ ನಾವು ಆಲ್ಮೋಸ್ಟ್ ಸೇಮ್, ಅಂದ್ರೆ 100 ಮೀಟ್ರ್ ಮತ್ತು ಇನ್ನೂ ಹೈಟ್ ಹೋಗ್ಬೇಕು ಅನಿಸುತ್ತೆ. ನಾವು ಆಲ್ಮೋಸ್ಟ್ ಅಷ್ಟು ಹೈಟ್ನೊಳಗದೇವು ನಾವು ಈಗ ಸದ್ಯ. ಬಟ್ ಇಲ್ಲಿ ಹೊಂಟೇವಿ ಈಗ ನೆಕ್ಸ್ಟ್ ಮತ್ತೊಂದು ಸಲ. ಆಮೇಲೆ ಇಲ್ಲಿ ಜಂಜೀರಾ, ಇದೆಷ್ಟು 27 ಮೀಟ್ರ್ ಹೈಟ್ ಐತೆ ಸಮುದ್ರ ತಟದಿಂದ, ರಾಯಗಢದೊಳಗೆ ಬರ್ತೈತಿ. ಆಮೇಲೆ ಇದು ರಾಯಗಢದ್ದು, ಇಲ್ಲೇ 808 ಮೀಟ್ರ್ ಹೈಟ್ನೊಳಗೈತಿ. ಇದನ್ನೆಲ್ಲ ಕಟ್ಟಬೇಕಂತಂದ್ರೆ ಅಷ್ಟು ಈಸಿ ಇಲ್ಲ. ಆಮೇಲೆ ಅವರಷ್ಟು ಬ್ರೇವ್ನೂ ಇರೋಕ್ಕೆ ಸಾಧ್ಯ ಇಲ್ಲ. ಅವರು ಕಡಿಮೆ ವಯಸ್ಸಿನೊಳಗೆ ತೀರ್ಕೊಂಡಾರ, ಬಟ್ ಅಚೀವ್ಮೆಂಟ್ ಅವ್ರು ಮಾಡಿರೋದು ಭಾಳ ದೊಡ್ಡದೈತಿ. ಇದು ನೋಡ್ರಿ, ಇಲ್ಲೇ ಛತ್ರಪತಿ ಸಂಭಾಜಿ ಮಹಾರಾಜ ಅವ್ರದ್ದು ರಾಜ್ಯಾಭಿಷೇಕ ನಡೆಯಕತ್ತಿದ್ದು ಫೋಟೋ. ಇವರು ಛತ್ರಪತಿ ಸಂಭಾಜಿ ಮಹಾರಾಜ್ ಹುಟ್ಟಿದ ಜಾಗ ಇದು ಆ್ಯಕ್ಚುಲಿ. ಇವರೆಲ್ಲ ಭಾಳ ಬ್ರೇವ್ ರಾಜ ಇವರೆಲ್ಲರೂ. ಶಿವಾಜಿ ಮಹಾರಾಜ್ ಅವ್ರ ಮಗ. ಇದು ನೋಡ್ರಿ, ಈಗ ಪೂರಾ ಹೆಂಗೈತದ, ಪೂರಾ ಸಂಭಾಜಿ ಮಹಾರಾಜ್ ಅವ್ರದ್ದು ಹಿಸ್ಟ್ರಿ ಎಲ್ಲ ಫೋಟೋನೊಳಗೆ ಪೂರಾ ಬರ್ದಾರ. ಎಲ್ಲ ಕಡೆನೂ ಐತಿಲ್ಲ. ಅಲ್ಲಿ ಮತ್ತು ನಿಮಗೆ ವೀಕ್ಷಣೀಯ ಸ್ಥಳಗಳು ಏನಪ್ಪ ಅಂತಂದ್ರೆ ಕೇದಾರೇಶ್ವರ ದೇವಸ್ಥಾನ. ಇದು ಕೋಟೆಯ ಮೇಲಿರುವ ಅತ್ಯುಚ್ಚ ಭಾಗದೊಳಗೈತಿ. ಆಮೇಲೆ ಪುರಂದರೇಶ್ವರ ದೇವಸ್ಥಾನ, ಇದು ಮಹಾದೇವನಿಗೆ ಸಮರ್ಪಿತವಾದ ಹಳೆಯ ದೇವಾಲಯ ಐತಿ. ಆಮೇಲೆ ಪದ್ಮಾವತಿ ಕೆರೆ, ಕೋಟೆಯ ಮೇಲಿರುವ ನೀರಿನ ಮೂಲ ಐತಿ. ಆಮೇಲೆ ಬಿಲ್ಲಿ ದರ್ವಾಜ, ಕೋಟೆಯ ಮುಖ್ಯ ಪ್ರವೇಶ ದ್ವಾರ ಆಗೈತಿ. ಇಲ್ಲಿ ನೋಡ್ಬೋದು ನೀವು, ಬಟ್ ಮಾಡಿ ನಾವು ಏನು ತೋರ್ಸತ್ತೀವಪ್ಪ ಅಂದ್ರೆ ಅಷ್ಟು ಹೈಟ್ ಒಳಗೆ ನಾವೀಗ ಹೋಗಿ ಬಂದಿದ್ದನ್ನು ತೋರ್ಸತ್ತೀವಿ. ಆಮೇಲೆ ನೀವೇ ನೋಡಿದ್ರಿ ಹಿಸ್ಟ್ರಿ ಎಲ್ಲ ಎಷ್ಟು ಚಲೋ ಐತಿ. ಆ್ಯಕ್ಚುಲಿ ಫೋರ್ಟ್ ಸಾಕಷ್ಟು ಅದಾವೆ ನೋಡ್ರಿ. ಆಮೇಲೆ ಎಲ್ಲ ಫೋರ್ಟ್ನು ಬೇರೆ ಬೇರೆ ಹಿಸ್ಟ್ರಿ ಐತಿ. ಅದನ್ನು ಅಷ್ಟು ಚಂದ ಕಟ್ಟ್ಯಾರ, ಈಗ ಯಾರ ಕೈಯಾಗೂ ಸಾಧ್ಯನೇ ಇಲ್ಲ. ಸೊ ಹ್ಯಾಟ್ಸ್ ಆಫ್ ಟು ದಮ್. ಅಷ್ಟು ನಮ್ಮನ್ನು ಎಲ್ಲ ಕಾಯ್ಕೋತ ಬಂದು ಯುದ್ಧದೊಳಗೆಲ್ಲ ಗೆದ್ದು ಹೀಗೆಲ್ಲ ಇಷ್ಟು ಚಂದ ಮಾಡ್ಯಾರ ನೋಡ್ರಿ. ಭಾರಿ ಗ್ರೇಟ್ ಅನ್ನಿಸ್ತೈತೆ ನಾವು ಇಂಥ ಭೂಮಿ ಒಳಗೆ ಹುಟ್ಟಾಕ. ನಾವೀಗ ನೆಕ್ಸ್ಟ್ ಬಂದಿರೋದು ಅದನ್ನೆಲ್ಲ ನೋಡ್ಕೊಂಡು ದತ್ತ ಮಂದಿರಕ್ಕೆ. ಈ ದೇವಸ್ಥಾನ ಏನೈತಲ್ಲ, ಪುರಂದರ್ ಕಿಲ್ಲಾದಿಂದ ಬರೀ 16 ನಿಮಿಷ 7.5 ಕಿಲೋಮೀಟರ್ ಐತಿ. ಇದು ಯಾವುದಪ್ಪ ಅಂದ್ರೆ ಶ್ರೀ ಕ್ಷೇತ್ರ ನಾರಾಯಣಪುರ ದತ್ತ ಮಂದಿರ ಐತಿ ನೋಡ್ರಿ.
ಈಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಬಂದಿರೋದು ಶ್ರೀ ಬಾಲಾಜಿ ಟೆಂಪಲ್. ಇದು ಮಿನಿ ತಿರುಪತಿನೇ ಗತೆನ ಐತಿ ನೋಡ್ರಿ. ಸೊ ಅದೇನು ದತ್ತ ಮಂದಿರ ಇತ್ತಲ್ಲ ಅಲ್ಲಿಂದ ಇದು ಬರೀ 9.3 ಕಿಲೋಮೀಟ್ರ್ ಒಳಗನ ಐತಿ ನೋಡ್ರಿ. 16 ನಿಮಿಷ ಒಳಗೆ ನೀವು ಇಲ್ಲಿ ಬರ್ಬೋದು. ಈ ದೇವಸ್ಥಾನನೂ ಒಮ್ಮೆ ವಿಸಿಟ್ ಮಾಡ್ರಿ, ಇದು ಭಾರಿ ಮಸ್ತ್ ಐತಿ. ಈಗ ನಾವು ಬಾಲಾಜಿ ಮಂದಿರ ಬಂದೇವೆ. ಇಲ್ಲಿ ಸೇಮ್ ತಿರುಪತಿ ಹೋದಂಗೆ ಎಕ್ಸ್ಪೀರಿಯನ್ಸ್ ಆಗ್ತತಿ. ಅಲ್ಲಿ ಒಳಗೆ ಕ್ಯಾಮ್ರಾ ಅಲೋ ಆಯ್ತು ಅಲ್ಲೋ ಗೊತ್ತಿಲ್ಲ, ಅದ್ರ ಹೊರಗಿಂದ ಮೋಸ್ಟ್ಲಿ ಪೂಜೆ ಮಾಡಕತ್ತಾರ. ಬರ್ರಿ ಅಲ್ಲಿ ತೋರಿಸ್ಕೊಂಡ್ ಬರ್ತೇವೆ ನಿಮಗೆ. ಸೇಮ್ ನಿಮ್ಗೆ ತಿರುಪತಿ ಮಂದಿರದೊಳಗೆ ಅದಿರ ಅಂತ ಅನ್ನಿಸ್ತೈತಿ. ಬಾಲಾಜಿನ ಚಲೋ ಐತಿ. ಒಳಗೆ ಪರ್ಮಿಷನ್ ಐತಿಲ್ಲೋ ಗೊತ್ತಿಲ್ಲ, ಬರ್ರಿ ನೋಡ್ಕೊಂಡ್ ಬರೋಣ ಅಂತ. ಇದು ಗುಡಿದು ಹೊರಾಂಗಣ ಗೋಪುರ ನೋಡ್ರಿ. ಇಲ್ಲಿ ಸೇಮ್ ತಿರುಪತಿ ಗೋಪುರ ಇದ್ದಂಗೆ ಐತಿ. ಆ ಕಡೆ ವರಾಹ ಮೂರ್ತಿ, ಆಮೇಲೆ ಕುಬೇರನ ಗುಡಿ ಅದಾವ. ಅಲ್ಲೇ ಒಳಗೆ ಮೇನ್ ಗುಡಿ ಒಳಗೆ ಮೊಬೈಲ್ ಎಲ್ಲ ಇದ್ದಿದ್ದಿಲ್ಲ, ಒಂದು ಕೌಂಟರ್ ಇತ್ತು. ಸೊ ಅಲ್ಲಿ ನಾವೆಲ್ಲ ಮೊಬೈಲ್ ಅದು ಕೊಟ್ಟು ಹೋಗ್ಬೇಕಾಗಿತ್ತು ನೋಡ್ರಿ. ಹಾಗಾಗಿ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಹಾಕಿಲ್ಲ. ಬಟ್ ಗುಡಿ ಮಾತ್ರ ರಿಯಲಿ ನೀವು ತಿರುಪತಿ ಒಳಗೆ ಅದಿರೋಣ ಅಂತೇಳಿ ಅನ್ನಿಸ್ತದೆ ನಿಮಗೆ, ಅಷ್ಟು ಚಂದ ಐತಿ ನೋಡ್ರಿ. ಇದು ನೋಡ್ರಿ ಇಲ್ಲಿ ಸ್ವಾಮಿ ನಾರಾಯಣ ಟೆಂಪಲ್ ಪುಣೆ ಒಳಗೆ ಐತಿ. ಕತ್ರಾಜ್, ಆಮೇಲೆ ಕತ್ರಾಜ್ ಟನಲ್ ಐತಲ್ಲ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಐತದ. ಚಲೋ ಐತಿ ಒಳಗೆ. ಇಲ್ಲೂ ಎಲ್ಲ ಶೂಟಿಂಗ್ ಅಲೋ ಐತಲ್ಲ ಗೊತ್ತಿಲ್ಲ. ಈಗ ಸದ್ಯ ಅಂತೂ ನೋಡ್ಕೊಂಬರ್ರಿ ಮುಂದೆ ಏನೇನೈತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಇಲ್ಲೇ ಮುಂದಿಂದ ವ್ಯೂ ಎಷ್ಟು ಚಲೋ ಐತೆ, ಎಕ್ದಮ್ ಬ್ಯೂಟಿಫುಲ್ ಐತಿ. ಆಮೇಲೆ ಈಗ ಸಂಜೆಗೆ 7 ಆಗೈತೆ ಆ್ಯಕ್ಚುಲಿ. ಈಗ ಲಾಂಗೆಸ್ಟ್ ಡೇ ಬರೋದೈತಲ್ಲ June 26, ಹಾಗಾಗಿ ಇನ್ನೂ ಕತ್ಲಾಗಿಲ್ಲ. ಆಮೇಲೆ ನೋಡೋಣ ಅಂತ. ಈಗ ನಾವು ಗುಡಿ ಒಳಗೆ ಹೋಗಿ ಬರ್ತೇವೆ. ಹೊರಗೆ ಬಂದ ಮೇಲೆ ಲೈಟಿಂಗ್ ಚಲೋ ಇರ್ತದಂತ ಇಲ್ಲಿ ಕತ್ಲಾದ್ಮೇಲೆ. ಹೆಂಗೈತಿ ನಾವು ನೋಡೇ ಬಿಡೋಣ ಅಂತ. ಈಗ ನಾವು ಇಲ್ಲಿ ಆವರಣದೊಳಗೆ ಅದೇವು, ಗುಡಿ ಆವರಣದೊಳಗೆ ನೋಡ್ರಿ ಇಲ್ಲಿ ಎಷ್ಟು ಚಲೋ ಐತಿ. ಆಮೇಲೆ ವೆರಿ ಕ್ಲೀನ್ ಆ್ಯಂಡ್ ನೀಟ್ ಮೇಂಟೈನ್ ಮಾಡ್ಯಾರ. ಚಲೋ ಅನ್ನಿಸ್ತದೆ. ಒಂದು ನಮೂನಿ ಅಡ್ಡಾಡೋಕ್ಕದು ಇಲ್ಲೆಲ್ಲ ಈವ್ನಿಂಗ್ ಇಲ್ಲಿ ಬರ್ಬೋದು ನಾವು. ಇಲ್ಲಿ ಕಲಾಕೃತಿ ನೋಡ್ರಿ ಎಷ್ಟು ಚಲೋ ಐತಿ, ಭಾರಿ ಅನಿಸ್ತದೆ ಒಂದು ನಮೂನಿ. ನೋಡ್ರಿ ಇಲ್ಲಿ ಎಷ್ಟು ಕ್ಲಿಯರ್ ಐತೆ. ಆ್ಯಕ್ಚುಲಿ ಬೆಳಕೂ ಎಷ್ಟೈತೆ ನೋಡ್ರಿ ಇಲ್ಲಿ. ಆ್ಯಕ್ಚುಲಿ 7:15 ಆಗೈತಿ. ಮಸ್ತ್ ಬೆಳಕೈತಿ. ಒಳಗೆ ಹೋಗಿ ಬರೋಣ. ಟೆಂಪಲ್ ಮಾತ್ರ ಮಸ್ತ್ ಐತಿ. ನಾವೀಗ ಇಲ್ಲೇ ಕೆಳಗೆ ಹೋಗಿ ದರ್ಶನ ತೊಗೊಂಬರ್ತೇವೆ. ಆಮೇಲೆ ಹೊರಗೆ ಬಂದಮೇಲೆ ಲೈಟಿಂಗ್ ಇರ್ತದೇನೋ, ಹೋಪ್ಸು. ಲೆಟ್ಸ್ ಸಿ. ಇಲ್ಲಿ ಆರ್ಟ್ ವರ್ಕ್ ನೋಡ್ರಿ ಗುಡಿದ. ಒಂದೊಂದು ಸ್ಕ್ವೇರೂ ಹಿಂಗೆ ಅದಾವೆ ಮೇಲೆ. ಆ್ಯಕ್ಚುಲಿ ಬೇರೆ ಬೇರೆ ಸ್ಕ್ವೇರ್ಸ್ ಎಲ್ಲ ಬೇರೆ ಬೇರೆ ನಮೂನೆ ಅದಾವೆ. ಆರ್ಟ್ ವರ್ಕ್ ನೋಡ್ರಿ ಬರೀ ಗುಡಿ ಒಳಗೆ. ಒಳಗೆ ಅಲೋ ಇಲ್ಲ, ಅದ್ರ ಹೊರಗಿಂದ ಅಷ್ಟು ನಾವು ತೆಗಿಯಾಕತ್ತೇವೆ. ನೋಡ್ರಿ ಎಷ್ಟು ಚಲೋ ಐತಿ. ಇದನ್ನೆಲ್ಲ ಕೆಂಪು ಕಲ್ಲು ರಾಜಸ್ಥಾನಿಂದ ರೆಡಿ ಮಾಡ್ಕೊಂಬಂದು ಇಲ್ಲಿ ಜೋಡಿಸ್ಯಾರಂತ. ಸ್ವಾಮಿನಾರಾಯಣ ಟೆಂಪಲ್. ಇಲ್ಲಿ ನೋಡ್ರಿ ಒಂದೊಂದು ಸಣ್ಣ ಆರ್ಟ್ ವರ್ಕ್ನು ಭಾರಿ ನೀಟಾಗಿ ಮಾಡ್ಯಾರ. ಇದು ಒಂದು ಗೋಪುರ ಹಿಂಗೆ ಭಾಳ ಅದಾವ. ಇಲ್ಲಿ ನೋಡ್ರಿ ಇಲ್ಲಿ ಒಂದೊಂದು ಸಣ್ಣ ಕೆಲಸನೂ ಭಾರಿ ನೀಟಾಗಿ ಮಾಡ್ಯಾರಲ್ಲ. ಇಲ್ಲಿ ನೋಡ್ರಿ ಇದು ಒಂದು ಕಂಬ, ಇಂಥವು ಭಾಳ ಕಂಬ ಅದ ಒಳಗೆ. ಮತ್ತು ಎಲ್ಲ ಕಂಬದ ಡಿಸೈನು ಬೇರೆ ಬೇರೆ ನಮೂನಿ, ಸೇಮ್ ಇಲ್ಲ ಒಂದು. ಇಲ್ಲಿ ನೋಡ್ರಿ ರಿಮೋಟದ ರಥ ಆಯ್ತವ. ಎಷ್ಟು ಚಲೋ ಡೆಕೋರೇಟ್ ಮಾಡ್ಯಾರ ನೋಡ್ರಿ. ಇಲ್ಲಿ ಪೂರಾ ಗುಡಿ ತುಂಬ ಅಡ್ಡಾಡಕತ್ತದ. ಅದ್ರೊಳಗೆ ಸ್ಪೀಕರ್ ಐತಿ, ನಾರಾಯಣನ ಮೂರ್ತಿ ಐತಿ. ಆಮೇಲೆ ಪೂರಾ ಗುಡಿ ತುಂಬ ಅಡ್ಡಾಡಕತ್ತದ. ಅಲ್ಲಿ ನೋಡ್ರಿ ಅಲ್ಲೇ ತಾನ ಅಡ್ಡಾಡಕತ್ತದ ಎಲ್ಲ ಕಡೆನೂ.
ಇಲ್ಲಿ ನೋಡ್ರಿ ಇಲ್ಲಿ ಈಗ ನೈಟ್ ಆಗೈತಿ 7:30 ಆಗಿ ಹೋಗೈತಿ. ಅಲ್ಲಿ ನಮಗೆ ಜಲ್ದಿಯಲ್ಲಿ ಹೋಗ್ರಿ ಅಂಥೇಳಿ ಹೇಳಿದರು. ಯಾಕಂದ್ರೆ 7:00ಗೆ ಪೂಜೆ ಸ್ಟಾರ್ಟ್ ಆಗ್ತೈತಿ. ಇಲ್ಲಿ ನೋಡ್ರಿ ಗುಡಿ ಹೆಂಗೆ ಕಾಣಿಸ್ತೈತಿ, ಚಲೋ ಕಾಣಿಸ್ತೈತಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಇದು ಬ್ರೈಟ್ನೆಸ್ ಕಡಿಮೆ ಐತಲ್ಲ, ಹಾಗಾಗಿ ಒಂದು ಸ್ವಲ್ಪ ಅಷ್ಟು ಪಕ್ಕ ನಿಮಗೆ ಇಲ್ಲಿ ವೀಡಿಯೋನೊಳಗೆ ಕಾಣಿಸ್ವಲ್ತು. ಬಟ್ ನೀವು ಇಲ್ಲಿ ಒಂದ್ಸಲ ಬಂದು ವಿಸಿಟ್ ಕೊಡ್ರಿ. ಅಲ್ಲಿ ಒಳಗೆ ಕಲಾಕೃತಿ ಭಾರಿ ಚಲೋ ಐತಿ. ನೀವು ಅದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತೀರಿ. ಒಂದೊಂದು ಕಂಬನೂ ಬೇರೆ ಐತಿ, ಮೇಲೆ ಅಲ್ಲಿ ಅದ್ರ ಮೇಲಿನ ರೂಫ್ನು ಅಷ್ಟು ಬೇರೆ ಬೇರೆ ಅದಾವ. ಚಲೋ ಐತಿ. ರಾಜಸ್ಥಾನದಿಂದ ಕಲ್ತಂದು ಕಟ್ಟಾರಂತವ್ರು. ನೋಡ್ರಿ ಒಂದ್ಸಲ ನೋಡುವಂಥ ಪ್ಲೇಸ್ ಇದು. ಈ ವಿಡಿಯೋ ನಿಮಗೆ ಸೇರೈತಂತ ಅನ್ಕೊತೇವೆ. ನಮ್ಮ ಚಾನಲ್ ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಹೆಚ್ಚಿಗೆ ಮಂದಿ. ಆಮೇಲೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿರಿ, ಭಾಳ ಮಂದಿಗೆ ಶೇರ್ ಮಾಡಿರಿ. ಥ್ಯಾಂಕ್ ಯು.